ಜ್ಯೋತಿಷ್ಯ ಶಾಸ್ತ್ರದ ಗಂಭೀರ ವಿಶ್ಲೇಷಣೆಯ ಪ್ರಕಾರ ಜ್ಯೇಷ್ಠ ನಕ್ಷತ್ರವು ಅತ್ಯಂತ ಪ್ರಭಾವಶಾಲಿ ಮತ್ತು ಗಾಂಭೀರ್ಯದ ನಕ್ಷತ್ರಗಳಲ್ಲಿ ಒಂದಾಗಿದೆ. 27 ನಕ್ಷತ್ರಗಳ ಮಾಲಿಕೆಯಲ್ಲಿ 18ನೇ ನಕ್ಷತ್ರವಾಗಿರುವ ಇದು ಬುಧ ಗ್ರಹದ ಆಧಿಪತ್ಯಕ್ಕೆ ಒಳಪಟ್ಟಿದ್ದರೂ ರಾಶಿ ಮಂಡಲದಲ್ಲಿ ವೃಶ್ಚಿಕ ರಾಶಿಯ ಅಡಿಯಲ್ಲಿ ಬರುತ್ತದೆ. ಈ ನಕ್ಷತ್ರದ ಅಧಿಪತಿ ಇಂದ್ರನಾಗಿರುವುದರಿಂದ ಇಲ್ಲಿ ಜನಿಸಿದ ಸ್ತ್ರೀಯರಲ್ಲಿ ಒಂದು ರೀತಿಯ ರಾಜಪರಂಪರೆಯ ಅಥವಾ ಆಜ್ಞಾಪಿಸುವಂತಹ ವ್ಯಕ್ತಿತ್ವ ಮನೆ ಮಾಡಿರುತ್ತದೆ. ಈ ನಕ್ಷತ್ರದ ಸ್ತ್ರೀಯರ ದೈಹಿಕ ಲಕ್ಷಣಗಳನ್ನು ನಾವು ಗಮನಿಸಿದಾಗ ಸಾಮುದ್ರಿಕ ಶಾಸ್ತ್ರವು ಅವರ ಸೌಂದರ್ಯದ ಬಗ್ಗೆ ಅತ್ಯಂತ ಆಳವಾದ ಮತ್ತು ರಸವತ್ತಾದ ವಿವರಣೆಯನ್ನು ನೀಡುತ್ತದೆ. ಇವರು ಕೇವಲ ಸಾಧಾರಣ ಸುಂದರಿಯರಲ್ಲ, ಬದಲಿಗೆ ಇವರ ದೇಹದ ಪ್ರತಿಯೊಂದು ಅಂಗಾಂಗಗಳ ವಿನ್ಯಾಸವು ಒಂದು ರೀತಿಯ ಕಾಮಪ್ರಚೋದಕ ಮತ್ತು ಆಕರ್ಷಕ ವಿನ್ಯಾಸವನ್ನು ಹೊಂದಿರುತ್ತದೆ ಎಂಬುದು ಶಾಸ್ತ್ರದ ಅಭಿಮತ. ಜ್ಯೇಷ್ಠ ನಕ್ಷತ್ರದ ಮಹಿಳೆಯರ ದೈಹಿಕ ಸೌಂದರ್ಯದ ಬಗ್ಗೆ ಮಾತನಾಡುವಾಗ ಅವರ ದೇಹದ ರಚನೆಯು ಅತ್ಯಂತ ಸುಸಂಘಟಿತವಾಗಿರುತ್ತದೆ. ಇವರು ಸಾಮಾನ್ಯವಾಗಿ ಮಧ್ಯಮ ಎತ್ತರವನ್ನು ಹೊಂದಿದ್ದರೂ ಇವರ ಮೈಕಟ್ಟು ಬಹಳ ಆಕರ್ಷಕವಾಗಿ ರೂಪುಗೊಂಡಿರುತ್ತದೆ. ಇವರ ಸೌಂದರ್ಯದ ಪ್ರಮುಖ ಆಕರ್ಷಣೆಯ ಕೇಂದ್ರಬಿಂದು ಎಂದರೆ ಅವರ ಸ್ತನಗಳು ಮತ್ತು ಗುಪ್ತಾಂಗದ ಭಾಗಗಳು. ಶಾಸ್ತ್ರಗಳ ಪ್ರಕಾರ ಈ ನಕ್ಷತ್ರದ ಸ್ತ್ರೀಯರು ಪೂರ್ಣವಾದ ಮತ್ತು ಸುದೃಢವಾದ ಸ್ತನಗಳನ್ನು ಹೊಂದಿರುತ್ತಾರೆ. ಈ ಸ್ತನಗಳ ವಿನ್ಯಾಸವು ಅವರ ಸ್ತ್ರೀತ್ವಕ್ಕೆ ವಿಶೇಷ ಕಳೆಯನ್ನು ನೀಡುತ್ತದೆ ಮತ್ತು ನೋಡುವವರಿಗೆ ಒಂದು ರೀತಿಯ ದೈಹಿಕ ಸಮ್ಮೋಹನವನ್ನು ಉಂಟುಮಾಡುತ್ತದೆ. ಇವರ ಎದೆಯ ಭಾಗವು ಅಗಲವಾಗಿದ್ದು ಸ್ತನಗಳ ನಡುವಿನ ಅಂತರ ಮತ್ತು ಅವುಗಳ ಬಿಗಿತವು ಇವರ ಯೌವನವನ್ನು ದೀರ್ಘಕಾಲ ಕಾಪಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಇದು ಕೇವಲ ದೈಹಿಕ ಲಕ್ಷಣವಲ್ಲದೆ ಅವರ ಮಾತೃತ್ವದ ಶಕ್ತಿ ಮತ್ತು ಕಾಮದೇವನ ಅನುಗ್ರಹದ ಸಂಕೇತವಾಗಿಯೂ ಪರಿಗಣಿಸಲ್ಪಡುತ್ತದೆ. ಇನ್ನು ಇವರ ದೇಹದ ಅತ್ಯಂತ ರಹಸ್ಯಮಯ ಮತ್ತು ಆಕರ್ಷಕ ಭಾಗವೆಂದರೆ ಅದು ಯೋನಿ ಅಥವಾ ಗುಪ್ತಾಂಗಗಳು. ಜ್ಯೇಷ್ಠ ನಕ್ಷತ್ರವು ವೃಶ್ಚಿಕ ರಾಶಿಯಲ್ಲಿ ಬರುವುದರಿಂದ ಮತ್ತು ಕಾಲಪುರುಷನ ಅಂಗವಿಭಾಗದಲ್ಲಿ ವೃಶ್ಚಿಕವು ಜನನಾಂಗಗಳನ್ನು ಪ್ರತಿನಿಧಿಸುವುದರಿಂದ ಈ ನಕ್ಷತ್ರದ ಸ್ತ್ರೀಯರಲ್ಲಿ ಗುಪ್ತಾಂಗದ ರಚನೆಯು ಅತ್ಯಂತ ಸುಂದರವಾಗಿರುತ್ತದೆ. ಇವರ ಈ ಭಾಗವು ಅತ್ಯಂತ ಸಂವೇದನಾಶೀಲವಾಗಿದ್ದು ದೈಹಿಕ ಸುಖದ ವಿಷಯದಲ್ಲಿ ಇವರು ಹೆಚ್ಚಿನ ಆಸಕ್ತಿ ಮತ್ತು ಶಕ್ತಿಯನ್ನು ಹೊಂದಿರುತ್ತಾರೆ. ಸಾಮುದ್ರಿಕ ಶಾಸ್ತ್ರವು ವರ್ಣಿಸುವಂತೆ ಇವರ ಗುಪ್ತಾಂಗಗಳ ವಿನ್ಯಾಸವು ಸಂಗಾತಿಗೆ ಹೆಚ್ಚಿನ ತೃಪ್ತಿ ನೀಡುವಂತಿರುತ್ತದೆ ಮತ್ತು ಇವರಲ್ಲಿ ಅಡಗಿರುವ ಕಾಮದ ಕಾಂತಿಯು ಅವರ ಮುಖದ ಮೇಲೂ ಪ್ರತಿಫಲಿಸುತ್ತದೆ. ಇವರ ಸೊಂಟದ ಭಾಗವು ಸ್ವಲ್ಪ ಅಗಲವಾಗಿದ್ದು ಅಲ್ಲಿಂದ ಕೆಳಕ್ಕೆ ಹರಿಯುವ ಮೈಕಟ್ಟು ಒಂದು ರೀತಿಯ ಲಯಬದ್ಧತೆಯನ್ನು ಹೊಂದಿರುತ್ತದೆ. ಇದು ಅವರ ಲೈಂಗಿಕ ಆಕರ್ಷಣೆಯನ್ನು ಇಮ್ಮಡಿಗೊಳಿಸುತ್ತದೆ. ದೈಹಿಕ ಲಕ್ಷಣಗಳ ಜೊತೆಗೆ ಇವರ ಕಣ್ಣುಗಳು ಮತ್ತು ಮುಖಭಾವವು ಈ ಸೌಂದರ್ಯಕ್ಕೆ ಪೂರಕವಾಗಿ ನಿಲ್ಲುತ್ತವೆ. ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರ ಕಣ್ಣುಗಳು ತೀಕ್ಷ್ಣವಾಗಿದ್ದು ಎದುರಿಗಿರುವವರನ್ನು ಪರೀಕ್ಷಿಸುವಂತೆ ಕಾಣುತ್ತವೆ. ಇವರ ನೋಟದಲ್ಲಿ ಒಂದು ವಿಧದ ಮಾದಕತೆ ಇರುತ್ತದೆ. ಇವರ ತುಟಿಗಳು ಸಾಮಾನ್ಯವಾಗಿ ರಸವತ್ತಾಗಿದ್ದು ಕಿರುನಗೆಯಿಂದ ಕೂಡಿರುತ್ತವೆ. ದೇಹದ ಮೇಲ್ಭಾಗದ ಸೌಂದರ್ಯ ಮತ್ತು ಗುಪ್ತಾಂಗಗಳ ವಿನ್ಯಾಸದ ನಡುವೆ ಇರುವ ಒಂದು ಸಮತೋಲನವು ಇವರನ್ನು ಇಡೀ ಸಮಾಜದಲ್ಲಿ ಎದ್ದು ಕಾಣುವಂತೆ ಮಾಡುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರು ಪ್ರಕೃತಿಯಿಂದಲೇ ಆಶೀರ್ವದಿಸಲ್ಪಟ್ಟ ಸೌಂದರ್ಯವತಿಯರು. ಇವರ ದೇಹದ ಪ್ರತಿಯೊಂದು ವಕ್ರರೇಖೆಯು ಸ್ತ್ರೀ ಸಹಜ ಸೌಂದರ್ಯದ ಪರಮಾವಧಿಯನ್ನು ತೋರಿಸುತ್ತದೆ. ವಿಶೇಷವಾಗಿ ಸ್ತನಗಳ ಬಿಗಿತ ಮತ್ತು ಯೋನಿ ಭಾಗದ ರಹಸ್ಯಮಯ ಆಕರ್ಷಣೆಯು ಇವರನ್ನು ಪುರುಷರ ಪಾಲಿಗೆ ಅತ್ಯಂತ ಆಕರ್ಷಕ ವ್ಯಕ್ತಿತ್ವಗಳನ್ನಾಗಿ ಮಾಡುತ್ತದೆ. ಇವರ ಸೌಂದರ್ಯವು ಕೇವಲ ಚರ್ಮದ ಬಣ್ಣದಲ್ಲಿಲ್ಲ, ಬದಲಿಗೆ ಇವರ ಅಂಗಾಂಗಗಳ ಸುಂದರವಾದ ಜೋಡಣೆ ಮತ್ತು ಅದರಲ್ಲಿರುವ ಕಾಂತಿಯಲ್ಲಿದೆ. ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರು ಸಾಮಾನ್ಯವಾಗಿ ಗಮನ ಸೆಳೆಯುವ ರೀತಿಯ ದೈಹಿಕ ಮೈಕಟ್ಟನ್ನು ಹೊಂದಿರುತ್ತಾರೆ. ಅವರ ದೇಹವು ಸಮತೋಲನಗೊಂಡು ದೃಢವಾಗಿಯೂ ಸೊಗಸಾಗಿಯೂ ಕಾಣುತ್ತದೆ
ಮೃದುವಾದ ಚರ್ಮ, ಅಚ್ಚುಕಟ್ಟಾದ ಆಕೃತಿ ಮತ್ತು ದೇಹದ ಪ್ರತಿಯೊಂದು ಅಂಗವೂ ಸೌಂದರ್ಯವನ್ನು ಹೊಮ್ಮಿಸುವ ರೀತಿಯಲ್ಲಿ ಇರುತ್ತದೆ. ಈ ನಕ್ಷತ್ರದ ಮಹಿಳೆಯರ ದೇಹದಲ್ಲಿ ಕಾಣುವ ಶಕ್ತಿಯು ಸೌಂದರ್ಯವು ಒಂದೇ ಸಮಯದಲ್ಲಿ ವ್ಯಕ್ತವಾಗುತ್ತವೆ. ಇದರಿಂದ ಅವರು ಸಹಜವಾಗಿಯೇ ಇತರರ ಗಮನ ಸೆಳೆಯುತ್ತಾರೆ. ಅವರ ಮುಖಾಕೃತಿ ಸಹ ವಿಶಿಷ್ಟವಾಗಿರುತ್ತದೆ. ಆಳವಾದ, ಚುರುಕಾದ ಮತ್ತು ತೀಕ್ಷ್ಣವಾದ ಕಣ್ಣುಗಳು ಇವರ ಪ್ರಮುಖ ಆಕರ್ಷಣೆಯಾಗಿದೆ. ಈ ಕಣ್ಣುಗಳಲ್ಲಿ ಒಂದು ರೀತಿಯ ಚೈತನ್ಯ ಮತ್ತು ಆತ್ಮವಿಶ್ವಾಸ ಕಾಣಿಸುತ್ತದೆ. ಅವರ ನೋಟವು ಸಾಮಾನ್ಯವಾಗಿರದೆ ನೋಡಿದವರ ಮನಸ್ಸನ್ನು ಸೆಳೆಯುವಂತಹ ಪ್ರಭಾವವನ್ನು ಬೀರುತ್ತದೆ. ಈ ಕಣ್ಣುಗಳಲ್ಲಿ ಇರುವ ತೀವ್ರತೆ, ಜ್ಞಾನ ಮತ್ತು ಸಂವೇದನೆಗಳು ಇವರ ವ್ಯಕ್ತಿತ್ವವನ್ನು ಇನ್ನಷ್ಟು ಬಲಪಡಿಸುತ್ತವೆ. ತುಟಿಗಳು ಸಾಮಾನ್ಯವಾಗಿ ತುಂಬಿದಂತಾಗಿದ್ದು ಅವರ ನಗು ಬಹಳ ಆಕರ್ಷಕವಾಗಿರುತ್ತದೆ. ದೊಡ್ಡದಾದ, ಸಮಚಿತ್ತವಾದ ಹಲ್ಲುಗಳು ಅವರ ನಗುವಿಗೆ ಇನ್ನಷ್ಟು ಹೊಳಪು ನೀಡುತ್ತವೆ. ಅವರ ನಗು ಕೇವಲ ಸೌಂದರ್ಯದ ಲಕ್ಷಣವಲ್ಲ, ಅದು ಆತ್ಮವಿಶ್ವಾಸ ಮತ್ತು ಆಂತರಿಕ ಸಂತೋಷದ ಪ್ರತಿಬಿಂಬವಾಗಿರುತ್ತದೆ. ಯಾರನ್ನಾದರೂ ಹತ್ತಿರಕ್ಕೆ ಸೆಳೆಯುವ ಶಕ್ತಿ ಅವರ ನಗುವಿನಲ್ಲಿ ಸಹಜವಾಗಿಯೇ ಇರುತ್ತದೆ. ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರ ದೇಹದ ಇನ್ನೊಂದು ವಿಶೇಷ ಲಕ್ಷಣವೆಂದರೆ ಅವರ ಸೊಂಟ ಮತ್ತು ನಿತಂಬಗಳ ವಿನ್ಯಾಸ. ಸೊಂಟವು ಸೊಗಸಾದ ವಕ್ರತೆಯನ್ನು ಹೊಂದಿದ್ದು ಇದು ಅವರ ಸೌಂದರ್ಯವನ್ನು ಮತ್ತಷ್ಟು ಉಜ್ವಲಗೊಳಿಸುತ್ತದೆ. ನಿತಂಬಗಳು ಸಹ ಸಮತೋಲನಗೊಂಡು ಆಕರ್ಷಕವಾಗಿರುತ್ತವೆ. ಇದು ಅವರ ನಡೆ ನುಡಿಯಲ್ಲಿ ಒಂದು ರೀತಿಯ ಲಾವಣ್ಯವನ್ನು ತರುತ್ತದೆ. ಅವರ ನಡೆಯಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸ ಮತ್ತು ಶೈಲಿ ಕಾಣಿಸುತ್ತದೆ. ಬಾಹುಗಳು ಉದ್ದವಾಗಿದ್ದು ಮೃದುವಾಗಿಯೂ ಬಲಿಷ್ಠವಾಗಿಯೂ ಕಾಣುತ್ತವೆ. ಇವು ಅವರ ದೇಹದ ಸಮತೋಲನವನ್ನು ಹೆಚ್ಚಿಸುತ್ತವೆ. ಕುತ್ತಿಗೆ ಮತ್ತು ಮೇಲ್ಭಾಗದ ದೇಹ ವಿನ್ಯಾಸವು ತುಂಬಾ ಸೊಗಸಾಗಿದ್ದು ಜ್ಯೋತಿಷ್ಯ ಪ್ರಕಾರ ಈ ನಕ್ಷತ್ರವು ಕುತ್ತಿಗೆ ಮತ್ತು ಬಲಭಾಗದ ಎದೆ ಅಥವಾ ಸೊಂಟದ ಮೇಲ್ಭಾಗವನ್ನು ಪ್ರತಿನಿಧಿಸುತ್ತದೆ ಎಂಬುದರಿಂದ ಈ ಭಾಗಗಳು ವಿಶೇಷವಾಗಿ ಸುಂದರವಾಗಿರುತ್ತವೆ ಎಂದು ಹೇಳಲಾಗುತ್ತದೆ. ಕೂದಲುಗಳು ಸಾಮಾನ್ಯವಾಗಿ ಉದ್ದವಾಗಿದ್ದು ರೇಷ್ಮೆಯಂತೆ ಮೃದುವಾಗಿರುತ್ತವೆ. ಅವುಗಳಿಗೆ ಸಹಜ ಹೊಳಪು ಇರುತ್ತದೆ. ಇದು ಅವರ ಒಟ್ಟು ವ್ಯಕ್ತಿತ್ವಕ್ಕೆ ಒಂದು ಆಕರ್ಷಕತೆ ನೀಡುತ್ತದೆ. ಕೂದಲಿನ ಆರೈಕೆಯಲ್ಲಿ ಅವರು ಹೆಚ್ಚು ಗಮನ ಹರಿಸುತ್ತಾರೆ, ಏಕೆಂದರೆ ಅವರಿಗೆ ತಮ್ಮ ದೈಹಿಕ ಸೌಂದರ್ಯದ ಬಗ್ಗೆ ಹೆಚ್ಚಿನ ಜಾಗೃತಿ ಇರುತ್ತದೆ. ವಸ್ತ್ರಧಾರಣೆಯ ವಿಷಯದಲ್ಲಿಯೂ ಜ್ಯೇಷ್ಠ ನಕ್ಷತ್ರದ ಮಹಿಳೆಯರು ವಿಶೇಷ ರುಚಿಯನ್ನು ಹೊಂದಿರುತ್ತಾರೆ. ಅವರಿಗೆ ಫ್ಯಾಷನ್ ಮತ್ತು ಅಲಂಕಾರಗಳ ಬಗ್ಗೆ ಒಳ್ಳೆಯ ಅರಿವು ಇರುತ್ತದೆ. ತಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ ಉಡುಪುಗಳನ್ನು ಆರಿಸಿಕೊಳ್ಳುವಲ್ಲಿ ಅವರು ನಿಪುಣರಾಗಿರುತ್ತಾರೆ. ಸರಳವಾಗಿದ್ದರೂ ಸೊಗಸಾದ ಉಡುಪುಗಳಿಂದ ಹಿಡಿದು ಹಬ್ಬ ಹರಿದಿನಗಳ ವೈಭವದ ಉಡುಪುಗಳವರೆಗೆ ಎಲ್ಲವನ್ನೂ ಅವರು ಸುಲಭವಾಗಿ ಹೊಂದಿಸಿಕೊಳ್ಳುತ್ತಾರೆ. ಅವರ ಜೀವನ ಶೈಲಿಯಲ್ಲೂ ವೈವಿಧ್ಯತೆ ಕಾಣುತ್ತದೆ. ಅವರು ಧಾರ್ಮಿಕ ಚಟುವಟಿಕೆಗಳಲ್ಲೂ ಆಸಕ್ತಿ ತೋರಿಸುತ್ತಾರೆ ಮತ್ತು ಅದೇ ಸಮಯದಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳು, ಪಾರ್ಟಿಗಳು, ಪ್ರವಾಸಗಳು ಇವುಗಳನ್ನು ಸಮಾನವಾಗಿ ಆಸ್ವಾದಿಸುತ್ತಾರೆ. ಪೂಜೆಗೂ ಸೈ, ಪಾರ್ಟಿಗೂ ಸೈ ಎಂಬ ಮಾತು ಇವರಿಗೆ ಬಹಳ ಸರಿಹೊಂದುತ್ತದೆ. ಇದು ಅವರ ಹೊಂದಿಕೊಳ್ಳುವ ಗುಣವನ್ನು ತೋರಿಸುತ್ತದೆ. ಪ್ರವಾಸದ ಬಗ್ಗೆ ಇವರಿಗೆ ವಿಶೇಷ ಆಸಕ್ತಿ ಇರುತ್ತದೆ. ಹೊಸ ಸ್ಥಳಗಳನ್ನು ಅನ್ವೇಷಿಸುವುದು, ವಿಭಿನ್ನ ಸಂಸ್ಕೃತಿಗಳನ್ನು ಅರಿಯುವುದು ಇವರಿಗೆ ಇಷ್ಟ. ಇದರಿಂದ ಅವರ ಮನಸ್ಸು ಸದಾ ಚುರುಕಾಗಿದ್ದು ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ. ಒಟ್ಟಾರೆ ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರು ದೈಹಿಕ ಸೌಂದರ್ಯ ಮತ್ತು ಆಂತರಿಕ ಶಕ್ತಿಯ ಸಮನ್ವಯವಾಗಿರುತ್ತಾರೆ. ಅವರು ಕೇವಲ ಬಾಹ್ಯ ಸೌಂದರ್ಯದಿಂದ ಮಾತ್ರ ಅಲ್ಲ, ಅವರ ಆತ್ಮವಿಶ್ವಾಸ, ಚಾತುರ್ಯ ಮತ್ತು ಜೀವನದ ಬಗ್ಗೆ ಇರುವ ಉತ್ಸಾಹದಿಂದಲೂ ಇತರರನ್ನು ಆಕರ್ಷಿಸುತ್ತಾರೆ. ಅವರ ವ್ಯಕ್ತಿತ್ವದಲ್ಲಿ ಇರುವ ಈ ಬಹುಮುಖ ಗುಣಗಳು ಅವರನ್ನು ವಿಶೇಷವಾಗಿ ಗುರುತಿಸಲ್ಪಡುವಂತೆ ಮಾಡುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.